ಇದು ಆರಿಂದೆ ಇದು ಪುಡಿ ಪುಡಿ ಆಗುತ್ತೆ. ಇವನ್ನೆಲ್ಲ ತೆಗೆದುಕೋಬೇಕು, ಇವನ್ನೆಲ್ಲ ತಣ್ಣಗೆ ಮಾಡ್ಕೋಬೇಕು. ಭಾಳ ಪುಡಿ ಆಗಬಾರ್ದು, ತೊರಗ ಇರಬೇಕು. ಈಗ ಅವನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಈಗ ಇದು ಕರಿಬೇವಿನ ಇಡ್ಲಿ ಪುಡಿ ರೆಡಿಯಾಗಿದೆ. ತಟ್ಟೆ ಇಡ್ಲಿಗಳಿಗೆಲ್ಲ ಹಾಕ್ತಾರೆ. ಅದು ನಿಮ್ಮ ಬಾಯಲ್ಲಿ ಕಟಮ್ ಕುಟುಂಬ ಅಂತ ಸಿಗುತ್ತೆ. ಆವಾಗ ಇವಾಗ ಸ್ವಲ್ಪ ಆ ಫ್ಲೇವರ್ನ ಹೆಚ್ಚಿಸೋದೇ ಅದು ಕಟಮ್ ಕುಟುಂಬ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಮತ್ತೊಮ್ಮೆ ಪುಡಿಯ ಸರಣಿಯಲ್ಲಿ ಇನ್ನೊಂದು ಪುಡಿಯನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ವಿ. ನೀವು ಸಿದ್ಧವಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಕರಿಬೇವಿನ ಪುಡಿ. ಇಡ್ಲಿಗೆ ಹಾಕ್ಕೊಳ್ತೀವಲ್ಲ, ಎಲ್ಲಿ ಹೋದರೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಬಟ್ ನೀವು ಮನೇಲಿ ಮಾಡ್ಕೋಬೇಕಲ್ಲ, ಅದು ಯಾವ ರೀತಿ ಮಾಡ್ಕೋಬೇಕು? ಬನ್ನಿ, ಇವತ್ತು ಅಮ್ಮ ಕರಿಬೇವಿನ ಪುಡಿ ತೋರಿಸ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರಂತ ಹೋಗ್ಬಿಟ್ಟು ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಇಡ್ಲಿ ಪುಡಿಗಳನ್ನು ತೋರಿಸ್ತಾ ಇದ್ದೀನಿ. ಹಲವಾರು ಇಡ್ಲಿ ಪುಡಿಗಳಲ್ಲಿ ಕರಿಬೇವಿನ ಪುಡಿ ಅದು ಒಂದು ವಿಶೇಷ. ಅಂದರೆ ಪ್ರತಿಯೊಬ್ಬರು ಮಾಡ್ತಾರೆ ಅದು ಕರಿಬೇವಿನ ಪುಡಿನ, ಆದರೆ ಇಡ್ಲಿಗೆ ಮಾಡೋ ಕರಿಬೇವಿನ ಪುಡಿ ವಿಶೇಷ. ಅದು ಹೇಗೆ ಮಾಡಬೇಕು ಅನ್ನೋದು ಸುಲಭವಾಗಿ ನಾನಿವತ್ತು ನಿಮಗೆ ಮಾಡಿ ತೋರಿಸ್ತೀನಿ. ಬೇಕಾಗಿರುವ ಸಾಮಾನುಗಳು: ಫಸ್ಟ್ ಬೇಕಾಗಿರೋದು ಕರಿಬೇವು, ಅದನ್ನು 4 ಹಿಡಿ ಇಟ್ಕೊಂಡಿದ್ದೀನಿ. ಮತ್ತು ಒಣಮೆಣಸಿನ್ಕಾಯಿ, ಅದು 4-5 ತೊಗೊಂಡಿದ್ದೀನಿ ಒಣಮೆಣಸಿನ್ಕಾಯಿನ. ಜೀರಿಗೆ, ಎಳ್ಳು, ಬೆಳ್ಳುಳ್ಳಿ, ಎಣ್ಣೆ, ಬೆಲ್ಲ, ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಹವಿಜ, ಉಪ್ಪು, ಶೇಂಗಾ ಬೀಜ, ಕಲಂಜಿ ಬೀಜ, ಹುಣಸೆಹಣ್ಣು. ಇವೆಲ್ಲ ಹುರಿಬೇಕು. ಹುರಿಯೋ ಕಾಲಕ್ಕೆ ನಾವು ಇನ್ನು ಹೇಗೆ ಹುರಿಬೇಕು, ಎಷ್ಟು ಅಂತ ಅಳತೆ ಹೇಳ್ತೀನಿ ನಾನು. ಈಗ ಹುರ್ಕೊಳ್ಳೋಣ. ಮೊದಲನೇದಾಗಿ ಬಾಣಲಿ ಬಿಸಿಯಾಗಿದೆ, ಎಣ್ಣೆ ಹಾಕೋಣ. ಎಣ್ಣೆನ 4 ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ಕಡಲೆ ಬೀಜ ಹಾಕ್ಕೋಬೇಕು. ಅದೊಂದು 50 ಗ್ರಾಮ್ ಹಾಕ್ಕೋಬೇಕು. ಅದನ್ನು ಕೆಂಪಗಾಗೋವರೆಗೂ ಹುರಿಬೇಕು. ಅದರಲ್ಲೇ ಬಿಳಿ ಎಳ್ಳು ಹಾಕ್ಕೋಬೇಕು. ಅದು ಒಂದು 4 ಸ್ಪೂನ್ ಹಾಕ್ಕೋಬೇಕು. ಅದು ಸಹ ಕೆಂಪಗಾಗಬೇಕು. ಚಟ್ಪಟ್ ಅಂತ ಶಬ್ದ ಬರಬೇಕು. ಆ ರೀತಿ ಹುರಿಬೇಕು. ಇದೆಲ್ಲ ಕೆಂಪಗಾದ್ಮೇಲೆ ಇದರಲ್ಲಿ ಒಂದು ಅರ್ಧ ಕಪ್ಪು ಕಡಲೆಬೇಳೆ ಹಾಕಬೇಕು. ಅದು ಸಹ ಕೆಂಪಾಗಬೇಕು. ಫ್ರೈ ಮಾಡಿ ಆಮೇಲೆ ಕೆಂಪಗಾಗೋವರೆಗೂ ಫ್ರೈ ಮಾಡಿ ತೆಗಿಬೇಕು. ಅದನ್ನು ಇದರಲ್ಲೇ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೇಕು, ಒಂದು 10. ಅದು ಸಹ ಫ್ರೈ ಆಗಬೇಕು. ಇದು ಕೆಂಪಗೆಲ್ಲವೂ ಫ್ರೈ ಆದಮೇಲೆ ಅವನ್ನ ತೆಕ್ಕೋಬೇಕು. ಇದೆಲ್ಲ ಕೆಂಪಗಾಗಿದೆ. ಈಗ ಇವನ್ನೆಲ್ಲ ತೆಗೆದುಕೋಬೇಕು. ಇವನ್ನೆಲ್ಲ ತಣ್ಣಗೆ ಮಾಡ್ಕೋಬೇಕು. ಈಗ 1 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ನಾವು ಒಂದು 100 ಗ್ರಾಮ್ನಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಹುರಿಬೇಕು. ಅದು ಸಹ ಕೆಂಪಗಾಗಬೇಕು. ಈಗ ಇದು ಕೆಂಪಾಗಿದೆ. ಈಗ ಇದು ಸಹ ನಾವು ತೆಗೆದಿಟ್ಕೊಂಡು ತಣ್ಣಗೆ ಮಾಡ್ಕೋಬೇಕು ಇದನ್ನ. ಈಗ ಇದರಲ್ಲೇ ನಾವು ಉದ್ದಿನಬೇಳೆ ಹಾಕೋಣ. ಅದು ಸಹ 4 ಸ್ಪೂನ್ ಇದೆ. ಅದು ಭಾಳ ಬೇಗ ಕೆಂಪಾಗ್ಬಿಡುತ್ತೆ, ಎಣ್ಣೆ ಕಾದಿದೆಯಲ್ಲ, ಹಾಗಾಗಿ ಬೇಗ ತಕೊಂಡ್ಬಿಡೋಣ ಅದನ್ನು. ಈಗ ಅದೇ ಎಣ್ಣೆಯಲ್ಲಿ ನಾವು ಒಂದು 30, ಅದಕ್ಕೆ ಬೇಕಾದಷ್ಟು ಹುಣಸೆಹಣ್ಣು ತಗೋಬೇಕು. ಅದು 30 ಗ್ರಾಮ್ ತಗೊಂಡಿದ್ದೀನಿ ನಾನು. ಅದನ್ನ ಹುರಿಯೋಣ. ಅದು ಕೆಂಪಗಾದ್ಮೇಲೆ ತೆಗೆದು ಬಿಡೋಣ. ಈಗ 1 ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಸ್ಪೂನು ಕಲಂಜಿ ಬೀಜ, ಅದನ್ನು ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ಒಂದು 1/4 ಸ್ಪೂನು ಮೆಂತೆ ಹಾಕ್ಕೋಬೇಕು. ಅದನ್ನು ಕೆಂಪಿಗೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಹವಿಜ, ಧನಿಯಾನು 1 ಸ್ಪೂನ್ ಹಾಕ್ಕೋಬೇಕು. ಅದು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾವು ಹಿಂಗೆ ಹಾಕ್ಕೊತೀವಿ, 1 ಸ್ಪೂನ್ ಹಿಂಗೆ ಹಾಕ್ಕೋಬೇಕು. ಅದು ಗಮ್ ಅಂತ ವಾಸನೆ ಬಂದಮೇಲೆ, ಪರಿಮಳ ಬಂದಮೇಲೆ ತೆಗೆದು ಬಿಡಬೇಕು ಅದನ್ನು. ಇದೆಲ್ಲ ತಣ್ಣಗಾಗಕ್ಕೆ ಬಿಡ್ಬೇಕು ನಾವು. 1 ಸ್ಪೂನ್ ಎಣ್ಣೆ ಹಾಕಬೇಕು. ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾವು 2 ಹಿಡಿ ಕರಿಬೇವು ಹಾಕ್ಕೋಬೇಕು. ಕರಿಬೇವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ.
ನಾನು 2 ಹಿಡಿ ಹಾಕ್ತಾ ಇದ್ದೀನಿ. ಇದು ಗರಗರ ಅನ್ನೋವರೆಗೂ ಹುರಿಬೇಕು. ಕೈಯಲ್ಲಿ ಹಿಡಿದ್ರೆ ಪುಡಿ ಹಾಕಬೇಕು. ಇದು ಪೂರ್ತಿ ಕರಕರ ಅನ್ನಬೇಕು, ಆ ರೀತಿ ಹುರಿಬೇಕಿದು. ಇದು ಹಸಿ ಎಲ್ಲ ಹೋಗ್ಬೇಕಿದು. ಇದನ್ನ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ. ಇದು ಆರಿಂದೆ ಇದು ಪುಡಿ ಪುಡಿ ಆಗುತ್ತೆ. ಸ್ವಲ್ಪ ಆರಬೇಕಿದು, ಬಿಸಿ ಇರಲಿ ಮಾಡಬಾರ್ದು, ಸ್ವಲ್ಪ ಆರಬೇಕು. ಈಗ ಕರಿಬೇವು ತಣ್ಣಗಾಗಿದೆ. ಇದು ಹಿಂಗೆ ನಾವು ಮಾಡಿದಾಗ ಪುಡಿ 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 ಆಗಬೇಕು. ಇದು ಪುಡಿ ಆಗಬೇಕು. ಈ ಥರ ಪುಡಿ ಆದಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಕರಿಬೇವು ಮಾತ್ರ ಆ ಬೇಳೆ ಒಳಗೆ ಹಾಕಿದರೆ ಇದು ಜಾರ್ಕೊಂಡ್ಬಿಡುತ್ತೆ, ಸಣ್ಣ ಆಗಲ್ಲ. ಅದಕ್ಕಾಗಿ ಇದನ್ನು ಮಿಕ್ಸಿ ಮಾಡ್ಕೊ. ಈ ರೀತಿ ಪುಡಿ ಆಗಬೇಕು. ಈ ಥರ ಪುಡಿ ಹಾಕಬೇಕು. ಇದನ್ನು ತಗೊಂಡ್ಬಿಡ್ಬೇಕು. ಈಗ ಬೇಳೆಗಳು ಹಾಕೋಬೇಕು. ಇದರ ಅಳತೆ ನೋಡಿಕೊಂಡು ನಾವು ಉಪ್ಪು ಹಾಕ್ಕೋಬೇಕು. ನಾನು ಉಪ್ಪು ಯಾವತ್ತೂ ಕೈಲಿ ಹಾಕ್ತೀನಿ. ಹೆಚ್ಚಾಗಿ 1 ಸ್ಪೂನ್ ಹಾಕ್ಕೋಬೇಕು. ಆಮೇಲೆ ರುಚಿ ನೋಡ್ಕೋಬೋದು. ಇದು ಬೆಲ್ಲ. ಈ ಬೆಲ್ಲನೂ 1 ಸ್ಪೂನಷ್ಟು ಹಾಕ್ತೀನಿ. ಈಗ ಇದನ್ನು ಮಿಕ್ಸಿ ಮಾಡೋಣ. ಇದು ಅರ್ಧ ಪುಡಿ ಆದಮೇಲೆ ಬೆಳ್ಳುಳ್ಳಿ ಹಾಕೋದು. ಇದು ಮಿಕ್ಸಿ ಮಾಡಿದ್ರೆ ಈ ರೀತಿ ಆಗಬೇಕು. ಭಾಳ ಪುಡಿ ಆಗಬಾರ್ದು, ತೊರಗ ಇರಬೇಕು. ಈಗ ಅವನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಈಗ ಬೆಳ್ಳುಳ್ಳಿ ಮಾಡ್ಕೋಬೇಕು. ಸ್ವಲ್ಪ ಇದು ಹಾಕ್ಕೊಂಡು ಬೆಳ್ಳುಳ್ಳಿ ಮಾಡ್ಕೋಬೇಕು. ಇದು ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಪೂರ್ತಿ ಸುಮ್ಮನೆ ಜರಕ್ಕೆ ಕಲಿಸ್ಬಿಡ್ಬೇಕು, 1-2 ಸುತ್ತು. ಇದು ಹಿಂಗೆ ಮಾಡ್ಕೋಬೇಕು. ಇದನ್ನ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಪುಡಿ ಇರುತ್ತಲ್ಲ, ಇದನ್ನು ಮಿಕ್ಸಿ ಮಾಡ್ಕೊಬಿಡ್ಬೇಕು. ಮಿಕ್ಸ್ ಮಾಡಿಬಿಡ್ಬೇಕು. ಇದು ಸ್ವಲ್ಪ ನೋಡ್ಕೋಬೇಕು. ಸರಿ ಮಿಕ್ಸ್ ಆಗಲಿಲ್ಲ ಅಂದರೆ ಒಂದೇ ಒಂದು ಸುತ್ತು ಮಾಡ್ಕೋಬೇಕು. ಮಿಕ್ಸಿ ಮಾಡಿದ್ರೆ ಈ ಥರ ಆಗುತ್ತೆ. ಎಲ್ಲವೂ ಸೇರಿಸಿ ಒಂದು ಸಲ ಮಾಡಿಬಿಡ್ಬೇಕು. ಇದನ್ನು ನಾವು ಹೇಗೆ ಹಾಕ್ಕೊಳೋದು ಅಂತ ಹೇಳ್ತೀವಿ. ಈಗ ಇದು ಕರಿಬೇವಿನ ಇಡ್ಲಿ ಪುಡಿ ರೆಡಿಯಾಗಿದೆ. ತಟ್ಟೆ ಇಡ್ಲಿಗಳಿಗೆಲ್ಲ ಹಾಕ್ತಾರೆ. ಇವನ್ನೇ ಎಷ್ಟು ದಿವಸ ಇಟ್ಟರು ಇದು ಕೆಡೋದಿಲ್ಲ. ನಾವು ಇಡ್ಲಿಗಳಿಗೆಲ್ಲ ಹಾಕ್ಕೊಂಡು ತಿನ್ಬೋದು. ಯಾವುದಾರು ಎಣ್ಣೆ ತುಪ್ಪ ಬೇಕಾದ ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಇದು ಮಾಡ್ಕೊಂಡು ನೋಡಿ, ತಿಂದು ನೋಡಿ ಕಾಮೆಂಟ್ ಮಾಡಿ ನನಗೆ. ತಟ್ಟೆ ಇಡ್ಲಿ ಒಟ್ಟಿಗೆ ನಮಗೆ ರೆಸ್ಟೋರೆಂಟಲ್ಲೇ ಫೀಲ್ ಆಗಬೇಕಲ್ಲ. ಮನೇಲಿ ಮಾಡ್ಕೊಂಡಾಗ ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ದೀವಿ. ಒಳ್ಳೆ ತಟ್ಟೆ ಇಡ್ಲಿ, ಕರಿಬೇವಿನ ಪುಡಿ, ಹಾಗೆ ತುಪ್ಪ ಇದೆ ನೋಡಿ. ನಾನು ತುಪ್ಪವನ್ನು ಹೇರಳವಾಗಿ ಹಾಕ್ಕೊಂಬಿಡೋಣ. ಫಸ್ಟು ತುಪ್ಪ ಹಾಕ್ಕೊಂಡೆ, ಕರಿಬೇವಿನ ಪುಡಿಯನ್ನು ಸಿಂಪಡಿಸ್ಕೊಳ್ತಾ ಇದ್ದೀನಿ ನೋಡಿ. ನಮ್ಮ ತಟ್ಟೆ ಇಡ್ಲಿ ತುಂಬ ಕರಿಬೇವಿನ ಪುಡಿ ಹಾಕ್ಕೊಂಡು ನಾನು ಮಾತ್ರ ಒಂದು ಪೋರ್ಷನನ್ನು ಕಟ್ ಮಾಡಿಕೊಂಡು ತಡ ಮಾಡೋದೇ ಬೇಡ. ಯಾಕಂದರೆ ಅದು ಪರಿಮಳ ಬರ್ತಾಯಿತ್ತು, ಘಮ 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 ಅಂತ. ಆವಾಗಲೇ ನಮಗೆ ಬಾಯಲ್ಲಿ ನೀರು ಬರ್ತದೆ. ಇವಾಗ ತಟ್ಟೆ ಇಡ್ಲಿ ಒಟ್ಟಿಗೆ ಅಣ್ಣವ್ರ ಹಾಡು ನೆನಪಾಗುತ್ತೆ. ಏನು ಹೇಳಿದ್ರು ಅಂದಾನ ಅಂತ. ಹಾಗೆ ಏನು ಹೇಳಿದ್ರು ರುಚಿನ ನುಂಗಿದ ನಂತರ ಆ ಒಂದು ಫ್ಲೇವರ್ ಬರ್ತದೆ. ನಿಮ್ಮಲ್ಲಿ ಏನಾದರೂ ಒಂದು ಕನ್ಸೆಪ್ಷನ್ ಇದ್ದರೆ ಮಿಸ್ಕನ್ಸೆಪ್ಷನ್ ಆಗಿಬಿಡ್ತದೆ. ಯಾವುದು ಇದು ಕೈ ಇರ್ಬೋದು ಅಂತ ಅನ್ಕೋಬೇಡಿ. ಆ ಬೆಲ್ಲ, ಆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಅದೆಲ್ಲ ಫ್ರೈ ಮಾಡಿದರು. ಕರಿಬೇವು ಕರುಮ್ ಅಂತ ಆ ಥರ ಫ್ರೈ ಮಾಡಿದರು. ಪ್ಲಸ್ಸು ಕಡಲೆಬೇಳೆ, ಉದ್ದಿನಬೇಳೆ ಅದನ್ನು ಜಾಸ್ತಿ ಪೌಡ್ರ್ ಮಾಡಿಲ್ಲ, ಒಂದು ಹದವಾಗಿ ಕಾಣಬೇಕದು ಆ ರೀತಿ ಮಾಡಿದರು ಪೌಡ್ರು. ಅದು ನಿಮ್ಮ ಬಾಯಲ್ಲಿ ಕಟುಮ್ ಅಂತ ಸಿಗುತ್ತೆ. ಆವಾಗ ಇವಾಗ ಸ್ವಲ್ಪ ಆ ಫ್ಲೇವರ್ನ ಹೆಚ್ಚಿಸೋದೇ ಅದು ಕಟುಮ್. ನಿಮ್ಮ ಕೂದಲು ದಟ್ಟವಾಗಿ ಕಪ್ಪಗಿರಬೇಕು ಅಂದರೆ ಇದು ಪೂರಕ. ಬ್ಲಡ್ಡಿ ಕೂಡ, ರಕ್ತಕ್ಕೂ ಭಾಳ ಒಳ್ಳೆಯದಿದು. ಸೊ ಇದನ್ನು ಮಾಡಿಕೊಂಡು ಕಾಮೆಂಟ್ಸ್ ಹಾಕಿ. ಪುಡಿ ಅಂದರೆ ಹಿಂಗಿರಬೇಕು. ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.